ಏಯ್ ಬಾರಲೇ ದರ್ಶು ಗಾಯ್ಸ್ ಏಯ್ ಗಾಯ್ಸ್ ಸುನೇನ್ಗ ಯಪ್ಪ ಗಾಯ್ಸ್ ಈ ರೆಕ್ಕೆ ಇದೆಯಲ್ಲ, ಇದು ದೊಡ್ಡ ರೆಕ್ಕೆ. ಇದು ನೋಡ್ಬೋದು ಯಾತ ಇದು ಇಲ್ಲಿ ಹೋಗ್ತಿದೆಯಲ್ಲ ರೆಕ್ಕೆ, ಆ ರೆಕ್ಕೆ ಇದು. ಇದ್ರೊಳಗೆ ಹೋಗೋಣ ಬನ್ನಿ, ಏನಿದೆ ನೋಡೋಣ. ಏನಿದೆ? ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ಅಂದ್ರೆ ವಿನ್ ಮಿಲ್ಲಿಗೆ ಹೊರಟಿದೀವಿ. ಬೆಳಗ್ಗೆ ಹೋಗೋಣ ಅಂತ ಪ್ಲಾನ್ ಇತ್ತು, ಫುಲ್ ಚಳಿ ಆಗಿರ್ಲಿಲ್ಲ. ತುಂಬಾ ದಿವಸ ಪ್ಲಾನ್ ಮಾಡ್ತೀವಿ ಹೋಗೋಣ ಅಂತ. ಇವತ್ತಿಬ್ರು ರಜೆ ಹಾಕಿದ್ವಿ, ಹಂಗಾಗಿ ಹೋಗೋಣ ಅಂತ ಸಡನ್ ಪ್ಲಾನ್ ಆಗಿ ಸುಮ್ನೆ ಮನೇಲಿ ಬೇಜಾರಾಗ್ತಿತ್ತು ಹೊರಟಿದೀವಿ. ಪೆಟ್ರೋಲ್ ಬಂಕ್ ಅಲ್ಲಿ ಇದೀವಿ. ಪೆಟ್ರೋಲ್ ಹಾಕ್ಸ್ಕೊಂಡ್ ಬರ್ತಾ ಇದ್ದಾನೆ ಅವನು. ಅಲ್ಲ ಇದ ನೋಡಿ, ಪೆಟ್ರೋಲ್ ಹಾಕ್ಸ್ಕೊಂಡ್ ಬರ್ತಾವನೆ. ನಮ್ಮ ಪಯಣ ನಿನ್ನ ಕಡೆ ಗಾಯ್ಸ್. ಗೈಸ್ ಫೈನಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟಿದೀವಿ. ಈಗ ಎಲ್ಲಿದೀವಪ್ಪ ಅಂದ್ರೆ ನೋಡಿ, ಇಲ್ಲಿ ಡಬಲ್ ರೋಡ್ ಅಂತ ಹೇಳ್ಬಿಟ್ಟು KNFC ಕಾಲೇಜು. ಅಲ್ಲೋಗಿ ಇನ್ನು ಎಷ್ಟು 25 ಕಿಲೋಮೀಟರ್ಸ್ ಇದೆ, ಇನ್ನು ರೀಚ್ ಆಗೋದು. ಹಾಯ್ ಮೇಡಮ್. ವಿಂಡ್ ಮಿಲ್ಲಿ ಹೋಗ್ತಾ ಇದೀವಿ, ಬರ್ರಿ ನೋಡೋಣ. ಗೈಸ್ ಏನಪ್ಪಾ ಅಂದ್ರೆ ಗಾಡಿನ ಸ್ಲೋ ಆಗಿ ಹೊಡ್ತಿ ನೋಡಿ. ನಮ್ ಮುಖಾನು ಎಷ್ಟು ಹೊಡಿತಿದಾನಪ್ಪ, 40 ಕಿಲೋಮೀಟರ್ ಅಲ್ಲೇ ಇದಾನೆ. ಯಾಕಂದ್ರೆ ಮನೇಲಿ ಅಪ್ಪ ಅಮ್ಮ ಎಲ್ಲ ಕಾಯ್ತಿರ್ತಾರೆ. ಹೋಗದೆ ಎಂಜಾಯ್ ಮಾಡಕ್ಕೆ ಏನು ಅನಾಹುತಗಳು ಮಾಡ್ಕೊಂಡ್ಬಿಡಿ. ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರ್ರಿ ಅಂತ ಹೇಳ್ತೀನಿ. ಎಲ್ಲಿದೀವಂತ ಈಗ ನಮಿಗೂ ಗೊತ್ತಿಲ್ಲ, ಊರ್ ಯಾವ್ದಂತ ಗೊತ್ತಿಲ್ಲ. ಈಗ ನೆಕ್ಸ್ಟ್ ಒಂದು ಇದು ಟೋಲ್ ಗೇಟ್ ಸಿಗತ್ತೆ, ಅಲ್ಲಿ ಸಿಗೋಣ ಗಾಯ್ಸ್. ಗಾಯ್ಸ್ ಅಲ್ಲಿ ನೋಡಿ ಗಾಯ್ಸ್, ಸವಳಂಗದಲ್ಲೂ ಗಿಲ್ಲಿದೆ ಅವ, ಎಲ್ಲೆಲ್ಲೂ ಗಿಲ್ಲಿದೆ ಅವ, ಎಲ್ಲೆಲ್ಲೂ ಗಿಲ್ಲಿಯೇ, ಎಲ್ಲೆಲ್ಲೂ ನೀನೆ. ಗಾಯ್ಸ್ ಗಿಲ್ಲಿದಂತ್ರು ಎಲ್ಲೆಡೆ ಅವ. ನೆನ್ನೆ ಬೇರೆ ವಿನ್ನರ್ ಆಗಿದ್ದಾರೆ ಗಿಲ್ಲಿ. ಸಖತ್ ಸವಳಂಗದಲ್ಲೆಲ್ಲ, ಶಿಕಾರಿಪುರ ಎಲ್ಲ ಕಡೆ ಗಿಲ್ಲಿದೆ ಅವ. ಫೈನಲಿ ವಿಂಡ್ ಮಿಲ್ ಅಂತೂ ಕಣ್ಣಿಗೆ ಕಾಣಿಸ್ತಾ ಇದೆ, ಕೈಗೆ ಎಟ್ಕೋಬೇಕು. ಈಗ ಅಲ್ಲಿಗೆ ಹೊರಟಿದ್ದೇವೆ. ಈಗ ನಮ್ಮ ನಿಮ್ಮ ಭೇಟಿ ವಿಂಡ್ ಮಿಲ್ ಅಲ್ಲಿ ಗಾಯ್ಸ್, ಅಲ್ಲಿ ತನಕ ನೋಡ್ತಾ ಇರಿ. ಫೈನಲಿ ಬೆಟ್ಟದ ಕೆಳಗಿದ್ದೀವಿ, ಮೇಲೆ ಹೋಗ್ತಾ ಇದೀವಿ. ರೋಡ್ ಮಾತ್ರ ಯಪ್ಪ ಆಫ್ ರೋಡಿಗೆ ಯಪ್ಪ. ನೋಡಿ ಗೈಸ್ ರೋಡ್ ಹೆಂಗಿದೆ ಯಪ್ಪ. ನನಗಂತ ಹಿಂದೆ ಬಾಯಿ ಬೀಜಗೆ ಬರ್ತಾ ಇದೆ, ಇಲ್ಲಿ ಬೀಜ ಬಾಯಿಗೆ ಬರ್ತಿದೆ ಗಟ 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 ಅಂತ ಹೇಳಿ. ಇವನೇನೋ ಆರಾಮಾಗಿ ಹೊಡಿತಾವನ್ ಗಾಡಿ. ಫುಲ್ಲು ಕೆಟ್ಟನಾಗಿದೆ ರೋಡು. ಸ್ವಲ್ಪ ಸರ್ಕಾರಿ ಗೌರ್ಮೆಂಟ್ ಹೇಳ್ತಾ ಇರೋದು ಇಷ್ಟೇ, ಗೌರ್ಮೆಂಟ್ಗೆ ಸ್ವಲ್ಪ ರೋಡ್ ಚೆನ್ನಾಗಿ ಮಾಡಿಸಿ. ಟೂರಿಸ್ಟ್ ಪ್ಲೇಸ್ ಆಗಿದೆ ಇದು, ಎಲ್ಲ ಜನಗಳು ಬರ್ತಾರೆ ನೋಡಿ. ಎಲ್ಲಿ ಬೀಳ್ತೀವಂತ ಗೊತ್ತಿಲ್ಲ, ತಪ್ಪು ಇದನ್ನ ಗೇಟ್ ಬೇರೆ ಹಾಕವ್ರೆ. ಗಾಯ್ಸ್ ಗಾಡಿ ಎಲ್ಲ ಬಡ 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 ಅಂತಿದ್ದೆ ಆಗ್ತಾರೆ. ಬಾ ಗಾಯ್ ಸಕ್ಕತ್ತೈತ್ ಮಾತ್ರ, ಒಳ್ಳೆ ಅಡ್ವೆಂಚರ್, ಥ್ರಿಲ್ಲಿಂಗ್. ಅದ್ರ ಬೀಜ ಬಾಯಿಗೆ ಬಂದ್ಬಿಟ್ಟಿದ್ದೆ. ಮೇಲದ್ಮೇಲೆ ಸಿಗೋಣ ಗೈಸ್. ಫೈನಲಿ ವಿಂಡ್ ಮಿಲ್ಲಿ ಬಂದಿದ್ದೀವಿ. ಇಲ್ಲಿ ವ್ಯೂಸ್ ಮಾತ್ರ ನೋಡ್ಬಿಟ್ರೆ ಸೈಕ್ ಆಗ್ಬಿಡ್ತೀರ ಗೈಸ್ ನೀವಂತೂ. ಈ ನನ್ನ ಮಗ ನೋಡ್ರಿ ಏನ್ ಮಾಡ್ತೇನೆ, ಇಲ್ಲಿಂದ ದೂಕ್ಬಿಡ ಅಂತ ತಡೀರಿ ನೀವು ಗೈಸ್. ನೋಡ್ರಿ ವ್ಯೂಸ್ ಹೆಂಗಿದೆ, ವ್ಯೂಸ್ ಅಲ್ಲ ಸಾರಿ ವ್ಯೂ. ಮಸ್ತು ಮಲೈಕ. ಕಲ್ಲು ಹೊಡಿತೀನಿ ತೋರ್ಸ ಜನಕ್ಕೆ. ಹಾ ಹೊಡಿಯ. ಇಲ್ಲಿ ವಾಟರ್ ಬಂದ್ರೆ ಇದು ಅಲ್ಲಿ ನೀರ್ ಹತ್ರ ಹೊಡಿಬೇಕಣ್ಣ ಕರೆಕ್ಟ. ನೀನು ಆ ನೀರೊಳಗೆ ಬೀಳ್ಬೇಕು. ಅಲ್ಲ ಇವನೇನ್ರಿ ಮಾತಾಡ್ತಾನೆ, ಇವನು ಹೊಟ್ಟೆಗೆ ಅನ್ನ ತಿಂತಾನೆ, ಕಳಿಸ್ತಿರ್ತಾನೆ ಇವನು. ಹೊಡಿಯೋ. ಹೊಡಿಯ ಬೇಗ. ಹೊಡಿತೀನಿ ಈಗ ಹೋಯ್ತಲ್ಲ, ಆಯ್ತು ನೋಡ್ಯ. ಕಾಣ್ತಿಲ್ಲ ಕಣ, ಕ್ಲೀನ್ ಹೊಡ್ಯ. ಕಾಣಲ್ಲ, ಅಲ್ಲಿಗೆ ಹೋಗ್ತಿದ್ದಂಗೆ ಸ್ವಲ್ಪ ದೂರ ಹೋಗ್ತಿದ್ದಂಗೆ. ಗೈಸ್ ಇಲ್ಲಿಂದ ಇವಾಗ ಮೇಲೆ ಇನ್ನೂ ವ್ಯೂಸ್ ಇದೆ.
ಇನ್ನೂ ಇದೆ ಮಾತ್ರ ಮಸ್ತ್ ಇದೆ. ಬರವನ ವ್ಯೂಸ್ ಎಲ್ಲ ವ್ಯೂ. ಫೈನಲಿ ಬೆಟ್ಟದ ಮೇಲೆ ರೀಚ್ ಆದ್ವಿ. ಯಪ್ಪ ಮಿಷಿನ್ ಅಂತ ನೋಡಿ ಎಷ್ಟು ದೊಡ್ಡದಿದೆ. ವಿಂಡ್ ಮಿಲ್ಲು ಸಕ್ಕ ದೊಡ್ಡದಿದೆ. ವೆರಿ ವೆರಿ ಬಿಗ್. ಮಸ್ತ್ ಲೈಕ್ ಗಾಯ್ಸ್ ಫುಲ್ ಅಡ್ವೆಂಚರ್. ಯಪ್ಪ ಕೆಳಗಿಂದ ಬಂದಿದಂತೂ ಸಾಕ ಹೋಗ್ಬಿಡ್ತು. ಗಾಡಿ ಹೊಡೆಯೋದಲ್ಲೇ ಸಾಕಾಗ್ಬಿಡ್ತು ಅಷ್ಟು. ಸನ್ಸೆಟ್ ಕಡೆ ನನಗೆ ಮಸ್ತ್ ಗಾಯ್ಸ್. ನೋಡಿ ಸನ್ಸೆಟ್ ಒಂದು ಕ್ಲೀನಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀವಿ. ಅದನ್ನ ನೋಡಿ ಜಸ್ಟ್ ಹಿಂಗೆ ತೋರಿಸ್ತಾ ಇರೋದು. ಫೈನಲಿ ಬಂದ ಮೇಲೆ ರೀಚ್ ಆದ್ವಿ. ಮಸ್ತ್ ಇದೆ ವ್ಯೂ ಮಾತ್ರ ಗೈಸ್. ಇವಾಗ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ನೋಡ್ರೆ ಸೈಗ್ ಆಗ್ತೀರಾ. ನೋಡ್ರಿ ಜಾಗ ಹೆಂಗಿದೆ ಬನ್ನಿ. ಹಾ ಗಾಯ್ಸ್ ಪ್ಲೇಸ್ ಅವಾಗ ಬನ್ನಿ ಮರ್ತೋಯ್ತದ. ಹಿಂಗೆ ಹೋಗ್ಬೇಕು. ಹಿಂಗೆ ಫುಲ್ ಹಿಂಗೆ ಒಳಗೆ ಹೋಗ್ಬೇಕು. ಹಿಂಗೆ ಮೇಲಾ ಗೈಸ್? ಮೇಲಂತೆ ಫುಲ್ಲು ನಿಗಾಢವಾದ ಜಾಗ ಇದು. ನಾವು ಅವಾಗ ಬಂದಿದ್ವಿ. ವಿಂಡ್ ಮಿಲ್ ಅಂತ ಸಕ್ಕತ್ತೈತೆ. ಬನ್ನಿ ಪ್ಲೇಸ್ ಮಾತ್ರ. ಅಷ್ಟು ಫುಲ್ಲು ಯಪ್ಪ. ಅವಾಗ ಸ್ವಲ್ಪ ದಾರಿ ಐತಿ. ಇಲ್ಲೆಲ್ಲ ಗಿಡ ಮರಗಳು ಬೆಳ್ಕೊಂಡ್ಬಿಟ್ಟೇವೆ. ನಾವು ಬಂದೆ ಸುಮಾರು 2 ವರ್ಷ ಆಯ್ತು. ನೋಡಿ ಇದು ಫ್ಯಾನು, ಕರೆಂಟ್ ವಿದ್ಯುತ್ ಫ್ಯಾನು. ಇದೇ ದಾರಿ ಅಥವಾ ಹೋಗ್ 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 ಕಾರ್ ವಡ 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 ದೀವಾರ. ಓ ಫುಲ್ ಹುಲ್ ಬೆಳ್ಕೊಂಡ್ಬಿಟ್ಟಿದೆ ಗೈಸ್ ಇಲ್ಲಿ. ಅಲ್ಲೆಲ್ಲ ಮರ ಇರ್ಲಿಲ್ಲ. ಇವಾಗ ಮರ ಬಂದ್ಬಿಟ್ಟಿದೆ. ಆದ್ರೂ ನಿಮಗೆ ತೋರಿಸಿ ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ನಾವು ಇಬ್ರು ಸೇರಿದ್ರೆ. ಬೇಲಾಗಿಲ್ಲ ಗೈಸ್. ಇಲ್ಲೆಲ್ಲ ಚೆನ್ನಾಗಿತ್ತು ಪ್ಲೇಸು. ನಾವು ಬಂದಾಗ ಇಲ್ಲೆಲ್ಲ ಗ್ರೀನು ನೆಕ್ಸ್ಟ್ ಲೆವೆಲ್ ಇತ್ತು. ಈಗೆಲ್ಲ ಸಣ್ಣ ಕಾಬಿಡಿ ಪೈರ್ಗಳು ಇಷ್ಟಿಷ್ಟು ಹತ್ರ ಇತ್ತು. ಸಕ್ಕದಾಯ್ತು. ಆದ್ರೆ ಇರೋದನ್ನೇ ತೋರಿಸ್ತಾ ಇದ್ದೆ. ಇಷ್ಟಿಷ್ಟು ಗೈಸ್, ಇಷ್ಟಿಷ್ಟು. ನಾವು ಬರೀ ಕತ್ ಮಾತ್ರ ಕಾಣಿಸೋದು. ಇಷ್ಟಿಷ್ಟು ಇದ್ದಿದ್ದೇ ತೋರಿಸ್ತೀವಿ. ಬಾ ಸ್ವಲ್ಪ ಮುಂದೆ ನೋಡ್ರಿ ಈ ತರ ಆಗ್ಬಿಟ್ಟಿತ್ತು. ಇವಾಗ ಏನ್ ಮಾಡೋಣ, ಇನ್ನು ಆ ಕಡೆ ಹೋಗಿ ತೋರಿಸ್ತೀನಿ ಬರ್ರಿ. ಅಲ್ಲಿ ಸನ್ಸೆಟ್. ಬರ ಬರ ಬರ. ಎಷ್ಟು ಎಕ್ಸಾಕ್ಟ್ ಆಗಿದೆಯಾ ನೋಡಕ್ಕೆ? ಎಷ್ಟು ಎಕ್ಸಾಕ್ಟ್ ಅಲ್ಲ, ನಾನು ಮರ್ತೋಯ್ತು. ಬಾ ಫಸ್ಟ್ ನೋಡೋಣ ಎಕ್ಸಾಕ್ಟ್. ಸಕ್ಕತ್ ಎಕ್ಸಾಕ್ಟ್ ಅಂತ ಕೆಳಕ್ಕೆ ಹೋಗ್ಬಿಡ ನೀನು. ಮೈ ಗಾಡ್, ಅನ್ಬಿಲೀವಬಲ್ ಅದು. ಬರೀ ನಾನು ಅವರ ಲೆಸ್ ಮಾಡಕ್ಕೆ ಇದೆಯಾ ಕಣ ನೀನು. ಅಯ್ಯಯ್ಯೋ ಫೈನಲಿ ಗೈಸ್ ಬಂದ್ವಿ. ಪ್ಲೇಸ್ ನೋಡ್ಬೋದು ನೀವು. ಗಿಡ ಮರಗಳೆಲ್ಲ ಬೆಳ್ಕೊಂಡ್ಬಿಟ್ಟಿವೆ. ಗಾಯ್ಸ್ ಇದಕ್ಕೂ ಕಳಕ್ ಹೋಗಕ್ ಆಗಲ್ಲ. ಹೋಗೋದಿದೆ ನಮ್ಮ ಟೈನಾಗ ಹೋಗ್ಬಿಡ್ತಿದ್ವಿ. ಸಕ್ಕದ ಇದೆ ಗೈಸ್ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್. ನೋಡ್ರಿ ಗೈಸ್, ಈ ಸನ್ಸೆಟ್ ನೋಡಕ್ ನಾವು ಅಲ್ಲಿಂದ ಬಂದ್ವಿ 25 ಕಿಲೋಮೀಟರ್ ದೂರದಿಂದ. ನಮ್ಮನೆ ಟೆರೆಸ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ಕಾಣೋದು. ಆದ್ರೆ ನಿಮಗೋಸ್ಕರ ಓನ್ಲಿ ಫಾರ್ ಯು ಗೈಸ್ ವ್ಯೂ ನೋಡಿ. ಇನ್ನು ನಾವು ಲೇಟಾಗಿ ಬಂದ್ಬಿಟ್ಟಿವಿ. ಆ ಬೆಟ್ಟದಿಂದ ಬರುತ್ತೆ. ಎಲ್ಲಿಗೆ ಗೈಸ್? ಫ್ಯಾನ್ ಹತ್ರ ಹೋಗೋಣ ಬರ್ರಿ. ಅಲ್ಲಂತೂ ಮೇನ್ ಅದೇ ಇಡೀ ನಾವಿಲ್ಲಿ ಹುಡುಗರೆಲ್ಲ ಬಂದಾಗ ಇದೇ ಬಂಡೆ ಮೇಲೆ ಕುತ್ಕೊಂಡು ನಾವು ಪಾರ್ಟಿ ಮಾಡಿದ್ವಿ. ಮಸ್ತ್ ಇತ್ತು. ಆದ್ರೆ ಇಲ್ಲಿ ಹೋಗಕ್ ಆಗ್ತಿಲ್ಲ ಯಾಕ ಇವಾಗ. ಆದ್ರೂ ನಿಮಗೆ ಎಷ್ಟು ತೋರಿಸ್ಬೇಕು ಅಷ್ಟು ತೋರಿಸ್ತೀವಿ. ನಮ್ಮ ಕೈಯಲ್ಲಿ ಎಷ್ಟಾಗತ್ತ ಅಷ್ಟು ತೋರಿಸ್ತೀವಿ. ಬನ್ನಿ ಹೊರಡೋಣ. ಇನ್ನೊಂದು ಪ್ಲೇಸ್ ಐತೆ, ಆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ನೋಡ್ಬಿಟ್ರೆ ಸೈಕ್ ಆಗ್ಬಿಡ್ತೀರ ಗೈಸ್ ನೀವೆಲ್ಲರೂ. ಸನ್ಸೆಟ್ ನೋಡಿ. ಈ ಸನ್ಸೆಟ್ ನೋಡಿದ್ರ? ಬನ್ನಿ ಇನ್ನೊಂದು ಸನ್ಸೆಟ್ ಇದೆ. ಇನ್ನೊಂದು ಜಾಗ ತೋರಿಸ್ತೀನಿ. ಆ ಜಾಗ ನೋಡ್ಬಿಟ್ರೆ ಸೈಕ್ ಆಗ್ಬಿಡ್ತೀರ. ಬರಕ್ಕೋಸ್ಕರನೇ ಅದು. ಅಲ್ಲಿಗೆ ಜನ ಬರೋದೇ ಆ ಜಾಗಕ್ಕೋಸ್ಕರ. ನೋಡ್ರಿ ಸವಳಂಗದಲ್ಲಿದೆ. ಯಾರ್ಯಾರು ಎಲ್ಲಿದ್ದೀರಾ ಬನ್ನಿ. ಸಕ್ಕತ್ತಾಗಿದೆ. ಒಳ್ಳೆ ಪ್ಲೇಸ್. ಬೆಳಗ್ಗೆ ಇಲ್ಲ ಮಧ್ಯಾಹ್ನ. ಬೆಳಗ್ಗೆಲ್ಲ ಸಂಜೆ ಬರ್ಬೇಕು. ಮಧ್ಯಾಹ್ನ ಬಂದ್ರಿ ಅಂದ್ರೆ ಸಿಕ್ಕ ಹಾಕೊಂಡು ಅನ್ಕೊಂಡ್ರಿ ಫುಲ್ಲು ರವನೆ. ಫುಲ್ಲು ಬಿಸಿಲು ಇರುತ್ತೆ. ಬಂದ್ರೆ 4 ಗಂಟೆ ಮೇಲೆ ಹಂಗ್ ಬರ್ಬೇಕು ಇಲ್ಲಿಗೆ. ಬೆಳಗ್ಗೆ ಬಂದ್ರೆ 6 ಗಂಟೆಯಲ್ಲಿ ಇರ್ಬೋದು. 6 ಗಂಟೆ 7 ಗಂಟೆ ಬರ್ಲಿ. ಇನ್ನು ಸನ್ಸೆಟ್ ಎದ್ದಾಳ್ತಿರತ್ತಲ್ಲ ಅವಾಗ ಬೆಳಗ್ಗೆ ಬಂದ್ರೆ ಸರಿ. ಸಂಜೆ ಮುಳುಗೋ ಟೈಮಲ್ಲಿ ಬಂದ್ರೆ ಸರಿ. ಸಂಜೆ ಮಧ್ಯಾಹ್ನ ಏನಾರ ಸೂರ್ಯ ನೆತ್ತಿ ಮೇಲೆ ಇದ್ದ ಬಂದ್ರೆ ಮುಗೀತು. ಬೆಂದೋಗ್ತೀರಾ. ಆಮೇಲೆ ಇಲ್ಲಿ ಫ್ಯಾಮಿಲಿ ಜೊತೆ ಬರೀ ಡಕಾಯ್ತು. ಗೈಸ್ ಆಮೇಲೆ ಇಲ್ಲಿ ಡಕಾಯ್ತರು ಇರ್ತಾರೆ. ಸುಳ್ಳ ಕೇಳೋದು ಸುಮ್ಮನೆ ತಮಾಷೆಗಳಿದೆ. ಇಲ್ಲಿ ಪ್ರಾಣಿಗಳೆಲ್ಲ ಮುಂದೆ ಕೆಳಗಡೆ ಬೋರ್ಡ್ ಹಾಕಿದ್ದಾರೆ. ಉರಿ ಚಿರತಲೆ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ ಕೆಳಗಡೆ.
ಸೈತಾನ್. ಗೈಸ್ ಈ ರೆಕ್ಕೆ ಇದೆಯಲ್ಲ, ಇದು ದೊಡ್ಡ ರೆಕ್ಕೆ ಇದು. ನೋಡ್ಬೋದು ಯಾತ ಇದು ಇಲ್ಲಿ ಹೋಗ್ತಿದೆಯಲ್ಲ ರೆಕ್ಕೆ, ಆ ರೆಕ್ಕೆ ಇದು. ಇದ್ರೊಳಗೆ ಹೋಗೋಣ ಬನ್ನಿ, ಏನಿದೆ ನೋಡೋಣ. ಏನಿದೆ ಮಚ್ಚ? ಟಾರ್ಚ್ ಬಿಡು. ಓ ನೋಡು, ಹಾವು ಪಾವು ಇದ್ದವು. ಸಖತ್ ಭಯ ಆಗ್ತಿದೆ. ಓ ರೆಕ್ಕೆ ಗಿಕ್ಕೆ ಎಲ್ಲ ಇಲ್ಲಪ್ಪ. ಯಾಕೋ ಬೇಡ ಅನಿಸ್ತಾ ಇದೆ, ಮುಂದೆ ಏನಾರ ಇರ್ಬೋದು. ಟಾರ್ಚ್ ಬಿಡು ನೋಡು ಗೈಸ್, ಫುಲ್ಲು ನೋಡ್ಬೋದು ನೀವು. ಗಾಯ್ಸ್ ಕೂಡ ಕತ್ಲೆ ನೋಡ್ರಿ, ಏನಕ್ಕೆ ಬಿದ್ದಿರೋದಂತ ಹೇಳ್ತೀವಿ. ಏನ್ ಕಾಡ್ತಾ ಇಲ್ಲ, ಪೊಸಿಷನ್ ಎಲ್ಲ ಸುಟ್ಟೋಗಿದೆ. ಈ ಪೊಸಿಷನ್ ಎಲ್ಲ ಸುಟ್ಟೋಗಿದೆ, ಹಂಗಾಗಿ ಇದು ಆಗ್ದಿರ ಹಂಗೆ ಬಿದ್ದೈತಿ. ಸಖತ್ ಭಯ ಆಗ್ತೈತಿ ಗೈಸ್. ಬರೀ ಹೊರಗೆ ಹೋಗೋಣ ಸಾಕು ಗೈಸ್. ಅದೇ ಬಿದ್ದಿರೋದು ಇದು ನೋಡ್ರಿ, ಸುಟ್ಟಿ ಫುಲ್ಲು. ಬೇಕಾದ್ರೆ ನೀವು ಮೂಸ್ ನೋಡಿ, ಇವತ್ತಿಗೂ ವಾಸನೆ ಹೆಂಗೆ ಇದೆ, ಸುಟ್ಟಿರೋ ವಾಸನೆ ನೋಡಿ. ನೀನು ಮೂಸ್ ನೋಡಿ. ಈ ಶಕೆ ಎಲ್ಲ ಇವತ್ತು ಗೈಸ್ ಒಂದೇ ಸಲ ಜೀವ ಜಲ್ಲಂತೊಳಗೆ ಏನೋ ಸೌಂಡ್ ಆಯ್ತು ಗಾಯ್ಸ್. ಅಲ್ಲಿಂದ ಬರಷ್ಟೈತಿ ಸನ್ಸೆಟ್ ಇಲ್ಲ. ಸನ್ಸೆಟ್ ಅಲ್ಲ ಬಿಡ್ರಿ, ಸನ್ನೇ ಇಲ್ಲ ಇಲ್ಲಿ ನೋಡ್ರಿ, ಎಲ್ಲೂ ಇಲ್ಲ ಸಣ್ಣ, ಹೋಗ್ಬಿಟ್ಟಿದೆ. ಬೇಗ ಸನ್ಸೆಟ್ ಆಗ್ಬಿಟ್ಟೈತೆ ನಮ್ಮನ್ನ ನೋಡಿ ಅದಕ್ಕೆ ಜಿಗುಮ್ಸೆ ಬಂದ್ಬಿಟ್ಟು ಹೋಗ್ಬಿಟ್ಟಿದೆ. ಇನ್ನೇನು ಮಾಡಕ್ಕಾಗಲ್ಲ. ಹೈಲೈಟ್ ಆಡ್ಬೇಡ, ಬಿದ್ರೆ ಪಾತಾಳ ಅಂತೈತೆ. ಹಾ ಇನ್ನೊಂದೆರಡು ಸ್ಟೆಪ್ ಇಡ್ಲೇನಾ? ಎರಡೇ ಸ್ಟೆಪ್. ಬೇಡ ಬುಡ. ಓಯ್ ಬುಡ ಹೇಳ್ತಾ ಇದ್ದಂಗೆ ಕೇಳು. ಓಯ್ ಬಾರಲೇ. ಏಯ್ ಹೋಗ್ತಾನಂತ ನೋಡಿ. ಈಗ ನಾನು ಹೋಗಿರೋದಕ್ಕೆ ಚಾಲೆಂಜ್ ಮೇಲೆ. ಇವನೇ ಹೋಗೇನಿ, ನಾನು ಹೋಗಲ್ವಾ? ನಿನ್ನ ಇವನ್ ಕೈಲೆಲ್ಲ ಆಗತ್ತೆ. ಅಪ್ಪ ರಾಜು ದಶು ಐಲಟ್ಟು ಅಷ್ಟೊಂದು ಕುಣಿಬೇಡ, ಒಂದು ಲೆವೆಲಲ್ಲಿ ಕುಣಿ. ನಾನು ಹೋಗಿದ್ದೀನಿ ಮುಕ್ಲಾರ ಮುಂದೆ ಬಿಡು. ದಶು ಬರೀ ಕಲ್ಲಲ್ಲಿ ಹೋಗಿದೆಯಲ್ಲೋ ಗಾಯ್ಸ್. ಇವ್ನು ಬರೀ ಕಲ್ಲಲ್ಲಿ ಹೋಗಿನೆ. ಓಯ್ ಸಾಕು ಬಾರಲೇ. ಅವ್ನು ಬ್ರೇಕ್ ಮಾಡಿದ್ದೀನಿ. ಓಯ್ ಆಫ್ ಮಾಡೋ ಹೊತ್ತು ಆಫ್ ಮಾಡಲ್ಲ, ಬಾರಲೇ ಸಾಕು. ಗಾಯ್ಸ್ ಇವನೇನು ಹುಚ್ಚಾಟ ಆಡ್ತಾ ಇದ್ದಾನೆ, ಏನು ಕತೆ? ಅವನಿದಾನಲ್ಲ, ಅವ್ನು ಇಲ್ಲಿ ಗಂಟ ಬಂದಿದ್ದ, ನಾನು ಇಲ್ಲಿ ಬಂದಿದ್ದೀನಿ ನೋಡಿ. ಏಯ್ ಬಾರಲೇ ದರ್ಶು. ಗಾಯ್ಸ್ ಇವನೇನು ಯಪ್ಪ ಗಾಯ್ಸ್. ಅಯ್ಯೋ ಶಿವನೇ ಸೈ ಯಪ್ಪ, ಹೆಂಗಿತ್ತಪ್ಪ ಎಕ್ಸ್ಪೀರಿಯನ್ಸ್. ನಮಗೆ ಬಾಯಿ ಬೀಜ ಬರ್ಸಿದ್ದಲ್ಲ ಅದೆಲ್ಲ. ಆಳ ನೋಡ್ರಿ, ಕೊಡ್ರಿ ಇಲ್ಲಿ ಗಾಯ್ಸ್. ಇಲ್ಲಿ ನೋಡ್ರಿ ಹೆಂಗಿದೆ ಪಾತಾಳ. ಬಿದ್ರೆ ಗೋವಿಂದ. ಗಾಯ್ಸ್ ಇದು ಬರ್ತಾ ಸ್ಪೀಡ್ ಆಗ್ತಿದೆ. ಇದು ಸೌಂಡ ಏನಿದು? ಸಕ್ಕತ್ತಿದು ಯಪ್ಪ. ಭಯ ಬರ್ತಾ ಫುಲ್ ಸ್ಪೀಡ್ ಆಗ್ತಿದೆ. ಗೊತ್ತಾ, ಇಡೀ ವಿಂಡ್ ಮೇಲೆ ಇವಾಗ ಉಳಿದಿರೋದೇ ಇಬ್ರೇ, ನಾವೇ. ಭಯ ಆಗ್ತೈತೆ. ಹೋಗಂ ಬರ್ರಿ. ಯಾರ್ಯಾರು ಇಲ್ಲ ಗಾಯ್ಸ್, ಇಡೀ ವಿಂಡ್ ಮಿಲ್ಲಲ್ಲೇ ನಾವಿಬ್ರೇ ಇರೋದು, ಯಾರ್ಯಾರು ಇಲ್ಲ. ಇದು ಸ್ವಲ್ಪ ಗಾಳಿ ಜಾಸ್ತಿ ಆಗ್ತಿದೆ ಅನ್ಸುತ್ತೆ. ಇದು ಹೋಗ್ತಾ ಸ್ಪೀಡ್ ಆಗ್ತಿದೆ, ಯಾರ್ಯಾರು ಇಲ್ಲ. ಇಲ್ಲಿ ಜನ ಇದ್ರು, ಹೋದ್ರು ಇವಾಗೆಲ್ಲ. ನಾವಿಬ್ರೇ ಇರೋದು, ಜಾಸ್ತಿ ಕತ್ಲಾದಾಗ ಇಲ್ಲಿ ಇರಬಾರ್ದು. ಬನ್ನಿ ಗಾಯ್ಸ್ ಹೋಗೋಣ. ಹೇಳ್ತಿದ್ರಲ್ಲ ಇಷ್ಟೊತ್ತಿಗೆಲ್ಲ ಹೋಗ್ಬಿಡ್ಬೇಕು, ಇಷ್ಟೊತ್ತಿಗೆಲ್ಲ ಇರಕ್ ಹೋಗ್ಬೇಡ್ರಿ ನೀವು. ಏನ್ ಗಾಡಿ ಅಲ್ಲ ಗಾಯ್ಸ್, ಏನೋ ನನಗೆ ಯಾಕೋ ವಿಚಿತ್ರ ಅನಿಸ್ತೈತೆ. ಫಸ್ಟ್ ಇಲ್ಲಿಂದ ಹೋಗೋಣ ಬರ್ರಿ. ಬರ್ತಾ ಸರ್ರೇ ಸ್ಪೀಡ್ ಆಗ್ತೈತೆ. ಸರಿ ಮಾತಾಡ ಗಾಯ್ಸ್, ಸೌಂಡ್ ಕೇಳಿಸ್ಕೊಳ್ರಿ. ಸಖತ್ ಭಯ ಬನ್ನಿ ಗಾಯ್ಸ್, ನಾವು ಹೋಗ್ತೀವಿ. ದಾರಿ ಮಧ್ಯದಲ್ಲಿ ಸಿಗ್ತೀವಿ, ಇಲ್ಲ ಮನೆ ಹೋದ್ಮೇಲೆ ಸಿಗ್ತೀವಿ. ಬಾಯ್ ಗಾಯ್ಸ್. ಸವಳಂಗ ಹತ್ರ ನಿಲ್ಸಿದೀವಿ ಗಾಡಿ, ಟೀ ಕುಡಿಯೋಣ ಅಂತ. ಬನ್ನಿ ಟೀ ಕುಡ್ದು ಸೀದಾ ಶಿವಮೊಗ್ಗಕ್ಕೆ ಸಿಗ್ತೀವಿ. ಹೆಂಗಿತ್ತಲ್ಲ ವಿಂಡ್ ಮಿಲ್ಲಲ್ಲಿ? ಅಪ್ಪ ಗಾಯ್ಸ್, ವಿಂಡ್ ಮಿಲ್ ಫಸ್ಟ್ ಅಟಿ ಚೆನ್ನಾಗಿತ್ತು, ಆಮೇಲೆ ಲಾಸ್ಟಿಗೆ ಅಂತೂ ಒಂಥರ ಸ್ಟ್ರೇಂಜ್ ಫೀಲ್ ಆಗ್ಬಿಡ್ತಪ್ಪ. ಯಾಕೋ ಬಂದ್ಬಿಟ್ಟು ಬಡ ಅಂತ ಹೇಳ್ಬಿಟ್ಟು ಟೀ ಕುಡಿಯೋಣ ಅಂತ. ಗೈಸ್ ಟೀ ಕುಡ್ದು ಸೀದಾ ಶಿವಮೊಗ್ಗಕ್ಕೆ ಹೋಗ್ತೀವಿ. ಶಿವಮೊಗ್ಗದಲ್ಲಿ ಸಿಗೋಣ ಗೈಸ್. ಬಾಯ್ ಗೈಸ್. ಇವಾಗ ಶಿವಮೊಗ್ಗಕ್ಕೆ ಬಂದು ನಮ್ಮ ಅಣ್ಣವರು ಮಂಗಳೂರಿಂದ ಬಂದರು. ನಮ್ಮ ಅಣ್ಣ ಏನೋ ತೀರ್ಥಹಳ್ಳಿಗೆ ಹೋಗ್ಬೇಕಂತ, ಅದಕ್ಕೆ ಕಟಿಂಗ್ ಮಾಡ್ಸೋಕೆ ಬಂದಿದ್ರು ಇಲ್ಲಿಗೆ, ವಿಂಟೇಜ್ ಸಲೂನ್ ಅಂತ. ವಿಡಿಯೋ ಇಷ್ಟ ಆದರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡ್ರಿ. ವಿಂಡ್ ಮಿಲ್ ಹೋಗಿ ಬಂದಿದ್ದು ಹೆಂಗಿತ್ತು? ವಿಂಡ್ ಮಿಲ್ ಫಸ್ಟಿಗೆ ಚೆನ್ನಾಗಿತ್ತು ಗಾಯ್ಸ್, ಆಮೇಲೆ ಲಾಸ್ಟಿಗೆ ಅಂತೂ ಒಂಥರ ಸ್ಟ್ರೇಂಜ್ ಥಿಂಗ್ಸ್ ಅನ್ಸ್ಬಿಡ್ತು. ಇರಾಕೆ ಆಗಿಲ್ಲ, ಒಂಥರ ವಿಡಿಯೋ ನೋಡ್ರಿ, ಗೊತ್ತಾಗತ್ತೆ. ಫುಲ್ ವಿಡಿಯೋ ಗೊತ್ತಾಗತ್ತೆ ನೋಡಿ, ಒಂಥರ ಭಯ ಆಗ್ಬಿಡ್ತು.